ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತ. ಈಗ ಟೈಮ್ ಬಂದು 4 ಆಗಿದೆ. ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳಿ ಏನೋ ತರಬೇಕಿತ್ತು, ಹಾಗಾಗಿ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮತ್ತು ನನ್ನ ಮಗಳು, ಚಿಕ್ಕವಳು ಮತ್ತು ದೊಡ್ಡವಳು ಎಲ್ಲ ಹೊರಟಿದ್ದೀವಿ ನಾವು ಈಗ ಹೋಗೋಣ ಅಂತ ಹೇಳಿ. ಅವ್ರೇನೋ ತೊಗೋಬೇಕು ಅಂತ ಇದ್ರು, ಅದಕ್ಕೆ ತೋರಿಸ್ತೀನಿ ಏನು ತೊಗೋತೀವಿ ಅಂತೇಳಿ. ಹಾಗೆ ಮೊನ್ನೆ ನಾವು ಪ್ಲ್ಯಾಂಟ್ಸ್ ತರಕ್ಕೆ ಹೋಗಿದ್ವಿ, ಅದರದ್ದು ವೀಡಿಯೋ ಇದರಲ್ಲಿ ಹಾಕ್ತೀನಿ, ನೋಡ್ಬೋದು ನೀವು. ನಾನು ಯಾವುದೇ ತೊಗೊಂಡಿದ್ದೀನಿ. ನೀವು ನಮ್ಮ ಸಕಲೇಶ್ಪುರದವರಾಗಿದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಈಗ ಒಳ್ಳೊಳ್ಳೆ ಗಿಡಗಳೆಲ್ಲ ತರಿಸಿದ್ದಾರೆ. ನಾವು ಹೋಗ್ಬಿಟ್ಟು ತೊಗೊಬಂದಿದ್ದೀವಿ, ಒಂದು 5 ತೊಗೊಬಂದ್ವಿ. ಈಗ ಸದ್ಯಕ್ಕೆ ಸಾಕು ಅಂತ ನಾವು ಫಸ್ಟೇ ತಂದಿದ್ವಿ. ಅದರದ್ದೊಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು. ನಮ್ಮ ಅತ್ತೆ ಗಿಡಗಳು ಹಾಕ್ತಾರೆ, ಅವ್ರಿಗೆ ತುಂಬ ಇಷ್ಟ ಗಿಡಗಳು ಅಂದರೆ. ಅದರದ್ದೊಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು. ನಾವೀಗ ಹೋಗಬೇಕು, ರೆಡಿಯಾಗಿದ್ದೀನಿ ನಾನು. ನಮ್ಮ ಮನೆಯವರು ಹೋಗಿದ್ದಾರೆ ಈಗ. ಅಲ್ಲಿ ಹೋಗ್ಬಿಟ್ಟು ನಾನು ಕಾಲ್ ಮಾಡ್ತೀನಿ, ಅಲ್ಲೇ ಹಂಗೆ ಜಾಯ್ನ್ ಆಗ್ತೀವಿ ನಾವು. ಬನ್ನಿ ಹೋಗೋಣ. ಏನು ತರ್ತೀನಿ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ನೋಡ್ಕೊಬನ್ನಿ. ನಾವೀಗ ಗಿಡ ತರೋಣ ಅಂತೇಳಿ ಹೋಗ್ತಾ ಇದ್ದೀವಿ, ನೋಡ್ಬೋದು. ನಾನು, ಸುಷ್ಮಿತಾ, ನಮ್ಮ ಅತ್ತೆ, ಪಾಪು, ನನ್ನ ಮಗಳೆಲ್ಲ. ಅಂದರೆ ಸುಮಾರು ದಿವಸ ಆಗಿತ್ತು ಹೋಗಿ, ಅದಕ್ಕೆ ಬೇಜಾರಾಗ್ತಿದೆ. ಬನ್ನಿ ಹಂಗೆ ಗಿಡಗಳು ತೊಗೊಬರೋಣ ಅಂತೇಳಿ ಹೋಗೋಣ ಅಂತೇಳಿ ಹೇಳ್ತಿದ್ದೆ ಅವರಿಗೆ. ಅದಕ್ಕೆ ಹೋಗೋಣ ಇವತ್ತು ಬಾ ಅಂತೇಳಿ ಕರಿತಿದ್ರು. ನಾವು ಟೌನಲ್ಲಿರೋದು. ಟೌನಿಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ಲಿಗೆ ಹೋಗೋಕ್ಕೆ. ಅಂದರೆ ಅದು ಕೆಂಪೇಗೌಡ ಸ್ಟ್ಯಾಚು ಇದೆಯಲ್ಲ, ಅದ್ರ ಆಪೋಸಿಟೇ ಇದಿರೋದು ಗಿಡಗಳು. ಅಲ್ಲಿ ತೊಗೊಬರೋಣ ಅಂತೇಳಿ ಹಂಗೆ ಹೊರಟಿದ್ದೀವಿ ನಾವು, ಹೋಗಿ ಬರೋಣ ಅಂತ ಹೇಳಿ. ಬೇಜಾರಾಗ್ತಿತ್ತಾ, ಹಾಗೆ ಪಾಟ್ಸ್ ಇತ್ತು, ಪಾಟ್ಸ್ ಸುಮಾರು ತಂದಿದ್ವಾ ನಾವು ಅಂಗಡೀಲಿ. ಹಂಗಾಗಿ ಹೋಗಿ ಬರೋಣ ಬನ್ನಿ ಅಂತೇಳಿ ಹೇಳಿದೆ, ಗಿಡಗಳು ತೊಗೊಬರೋಣ ಅಂತ. ನಾವೀಗ ಹೋಗ್ತಾ ಇದ್ದೀವಿ, ನೋಡ್ಬೋದು. ಇದ್ರ ಅಪೋಸಿಟೇ. ಸೊ ಈಗ ಅಂದರೆ ಒಳ್ಳೊಳ್ಳೆ ಗಿಡಗಳು ತರಿಸಿದ್ದಾರೆ. ನಾವು ಫಸ್ಟ್ ಹೋದಾಗ ಗಿಡಗಳು ಯಾವುದೂ ಇತ್ತಿಲ್ಲ ಅಷ್ಟು ಚೆನ್ನಾಗಿರೋದು. ಈಗ ತರಿಸಿದ್ದಾರೆ, ನೋಡ್ಬೋದು. ಸುಮಾರು ಗಿಡಗಳು ತರಿಸಿದ್ದಾರೆ. ಇದ್ರ ಅಪೋಸಿಟೇ ಇರೋದು. ಅಲ್ಲೇ ಚಾಮುಂಡೇಶ್ವರಿ ಲೇಔಟ್ಗೆ ಅಂದರೆ ಮೇಲೆ, ಅಂದರೆ ಇದರ ಅಪೋಸಿಟು ಕೆಂಪೇಗೌಡ ಸ್ಟ್ಯಾಚು ಅಂದರೆ ಆಪೋಸಿಟೇ ಇರೋದು ಅದು. ಇದು ಓಪನ್ ಬಂದು ಬೆಳಗ್ಗೆ 9:30ಗೆ ಓಪನ್ ಅಂತೆ, ಆಮೇಲೆ 6 o'clockಗೆ ಕ್ಲೋಸು. ನಾವೊಂದು 4:30 ಆಗಿತ್ತು ಹೋಗೋದಿಗೆ, ಅದಕ್ಕೆ ಹೋಗೋಣ ಅಂತೇಳಿ. ನನ್ನ ಮಗಳಿಗೆ ಹಾಯ್ ಮಾಡೋ ಅಂದರೆ ಹಾಯ್ ಅಂದ್ಕೊಂಡು ಹಿಂದೆ ತಿರುಗಿ ಹೋಗ್ತಿದ್ದಾಳೆ, ಅದಕ್ಕೆ ಹೋಗ್ತಿದ್ದೆ. ಮುಂದೆ ತಿರುಗಿ ಹಾಯ್ ಮಾಡು ಅಂತೇಳಿ. ನೋಡ್ಬೋದು ಈಗ ಒಳ್ಳೊಳ್ಳೆ ಪಾಟ್ಸ್ ತರಿಸಿದ್ದಾರೆ, ಗಿಡಗಳೆಲ್ಲ ತರಿಸಿದ್ದಾರೆ. ಆಮೇಲೆ ಪಾಟ್ಸ್ ಇತ್ತಿಲ್ಲ ನಾವು ಹೋದಾಗ ಅಷ್ಟು ಚೆನ್ನಾಗಿರೋದು. ಈಗ ಒಳ್ಳೊಳ್ಳೆ ಪಾಟ್ಸ್ ಎಲ್ಲ ತರಿಸಿದ್ದಾರೆ, ನೋಡ್ಬೋದು. ನನ್ನ ಮಗಳು ಗಿಡ ಮುಟ್ತಿದ್ದಾಳೆ, ಅದಕ್ಕೆ ಬೈತಿದ್ದೆ. ಗಿಡಗಳೆಲ್ಲ ಮುಟ್ಬಾರ್ದು, ಬೈತಾರೆ, ಹೂವು ಎಲ್ಲ ಕೀಳಬಾರ್ದು. ಹುಡ್ಗೊಂದದೇನೋ ಹೂವು ಕೀಳೋದು, ಗಿಡದಲ್ಲಿ ಹೂವು ಇದ್ದರೆ ಕೀಳೋದು ಅಂದರೆ ಅದು ಇಷ್ಟನೇನೋ. ಅದಕ್ಕೆ ಕೀಳೋಕೆ ಇದು ಮಾಡ್ತಿದ್ದಾಳೆ, ಅದಕ್ಕೆ ಬೈತಿದ್ದೆ. ಅಲ್ಲಿ ಕೀಳಬಾರ್ದು ಪಾಪು ಅಂತ. ಅದು ಕೇಳ್ತಿತ್ತಿಲ್ಲ, ಮುಟ್ತಾನೆ ಇದ್ಲು. ನಾವು ಅಲ್ಲಿಂದ ಯಾವುದು ಬೇಕು ಅಂತ ನೋಡ್ತಾಯಿದ್ವಿ. ಈ ಸತಿ ಸುಮಾರು ಬಂದಿತ್ತು ಗಿಡಗಳು, ಅದಕ್ಕೆ ನಾವತ್ತೆ ಈಗ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ತೊಗೊಳ್ಳಿ, ಯಾವ್ದು ಬೇಕು ನೋಡಿ ತೊಗೊಳ್ಳಿ ಅಂತೇಳಿ. ಅಂದರೆ ನಮ್ಮದೊಂದು 200-300 ರೂಪಾಯಿ ಆಯಿತು ಇದು ಗಿಡಗಳು. ಅಂದರೆ ನಾವು ಸ್ವಲ್ಪ ತೊಗೊಂಡಿದ್ದು. ಸತಿ ಅಂದರೆ 1,500-2,000 ರೂಪಾಯಿ ಗಿಡಗಳು ತೊಗೊಂಡಿದ್ವಿ. ಅದು ಜಾಸ್ತಿ ಏನು ತೊಗೊಂಡಿತ್ತಿಲ್ಲ, ಸ್ವಲ್ಪ ಅಲ್ಲೂ ಸ್ವಲ್ಪ ತೊಗೊಂಡಿದ್ವಿ. ಈಗ ಒಂದು ಸ್ವಲ್ಪ ತೊಗೊಂಡು ಹಂಗೆ ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತೇಳಿ. ಅಲ್ಲೇ ಕೆಳಗಡೆ ನಮ್ಮ ಅಕ್ಕ ಮನೆ ಇರೋದು. ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ದೊಡ್ಡ ಮಗನ ಮನೆ ಅಲ್ಲೇ ಇರೋದು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತೇಳಿ ಗಿಡಗಳು ನೋಡಿ ಅಂತ ನಾವು 2 ರೋಸ್ ಗಿಡಗಳು ತೊಗೊಂಡ್ವಿ. ರೆಡ್ಡು ಮತ್ತು ಎಲ್ಲೋ 3 ತೊಗೊಂಡ್ವಿ. ರೋಸ್ ಗಿಡ. ಆಮೇಲೆ ಒಂದು ಮಾಮೂಲಿ ಒಂದು ಗಿಡ ತೊಗೊಂಡ್ವಿ. ಇನ್ನೊಂದು ಯಾವುದೋ ತೊಗೊಂಡ್ರು ಅವರು, ನಮ್ಮ ಅತ್ತೆ. ನಾನು ಬರೀ 2 ರೋಸ್ ಗಿಡ ತೊಗೊಂಡಿದ್ದು, ತೋರಿಸ್ತೀನಿ ರೀ 3. ನಾವು ಅಲ್ಲಿಂದ ಹಂಗೆ ಮುಂದೆ ನೋಡ್ಬೋದು, ಸುಮಾರು ಗಿಡಗಳು ಬಂದಿದೆ. ನೀವು ಬಂದಾಗ ವಿಸಿಟ್ ಮಾಡಿಬಿಟ್ಟು ತೊಗೊಂಡೋಗಿ. ನಮ್ಮ ಸಕಲೇಶ್ಪುರದಲ್ಲಿ ಎಲ್ಲಿದ್ದೀರಾ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಹೋಗಿ. ಚೆನ್ನಾಗಿದೆ ಗಿಡಗಳೆಲ್ಲ. ಈಗ ಒಳ್ಳೊಳ್ಳೆ ಗಿಡಗಳು ಬಂದಿದ್ದಾವೆ. ಅಂದರೆ ಕೆಳಗಡೆನೇ ಇದ್ದಾವೆ, ಅಂದರೆ ತೋಟಕ್ಕೆಲ್ಲ ಹಾಕೋವೆಲ್ಲ ಗಿಡಗಳಿದ್ದಾವೆ. ನೋಡಿ, ಪಾಟ್ಸ್ ನೋಡ್ಬೋದು ನೀವು, ಇಷ್ಟೊಂದು ಪಾಟ್ಸ್ ಬಂದಿದೆ. ನಾನು ಫಸ್ಟ್ ಹೋದಾಗ ಜಾಸ್ತಿ ಪಾಟ್ಸೇ ಇದ್ದಿಲ್ಲ, ಈಗ ಪಾಟ್ಸ್ ಬಂದಿದೆ. ಅಂದರೆ ಟೈಲ್ಸಲ್ಲಿ ಬರ್ತಲ್ಲ ಆ ಥರ ಪಾಟ್ಸ್ ಇದು. ಹಾಗಾಗಿ ನೋಡ್ಬೋದು ನೀವು. ನಾನಿಲ್ಲಿ ಬಾಳೆದದು ಇದು ಅಂದ್ಕೊಂಡೆ, ನಾನು ರಿಯಲ್ ಅಂದ್ಕೊಂಡೆ. ಅದಲ್ಲ, ರಿಯಲ್ ಅಲ್ಲ ಅದು. ಅದಿದು ಅಲ್ಲೆಲ್ಲ ಚೀಟಿ ಹೂವುಗಳು, ಅಂದರೆ ಬೇಲಿ ಸೈಡೆಲ್ಲ ಇರುತ್ತಲ್ಲ, ಅದಿರೋದು ಚೀಟಿ ಹೂವದು. ಸುಮಾರು ಇದ್ದಾವೆ ಗಿಡಗಳು, ಇಲ್ಲ ಚೀಟಿ ಹೂಗಳು. ಸುಮಾರು ತರಿಸಿದ್ದಾರೆ ಈ ಸತಿ ಎಲ್ಲ, ಸುಮಾರು ತರಿಸಿದ್ದಾರೆ. ನಾವು ಸತಿ ಹೋದಾಗ ಅದೇ ಸ್ವಲ್ಪ ಬಾಲ್ದಾರೆಲ್ಲ ಇತ್ತಿಲ್ಲ. ಈ ಸತಿ ಬಾಲ್ದಾರೆಲ್ಲ ತರಿಸಿದ್ದಾರೆ. ಆದರೆ ನಾವು ಬರಲಿಲ್ವಲ್ಲ, ಅದಕ್ಕೆ ಬಾಲ್ದಾರ ತೊಗೊಳ್ಳಿಲ್ಲ ನಾವು.
ಹಾಂ, ಶೋ ಗಿಡನಾ ಇದು? ನಾನು ಬಾಳೆ ಗಿಡ ಅಂತ ಹೇಳ್ತಾ ಇದ್ದೀನಿ. ಶೋ ಗಿಡ ಇದು. ಶೋ ಇದನ್ನೇ ಕುಯ್ಕೋಬೋದು ನಾವು. ಹೌದಾ? ಮತ್ತೆ ಬೆಳೆಯುತ್ತಾ? ಇದನ್ನೇ ಕುಯ್ಕೋಬೋದು. ಹೂವು ಬಿಟ್ಟಿರ್ತೀವಿ ನೋಡೋದು, ಹೂವು ಬಿಟ್ಟಿರ್ತಾರೆ. ಇದು ನೋಡು ಈ ಕಲರ್ ಬೇಡತ್ತೆ, ಚೆನ್ನಾಗಿ. ಅವೆಲ್ಲ ಚೀಟಿ ಹೂವುಗಳು ಆ ಕಡೆ ಇರೋದು. ಚೀಟಿ ಹೂವು ಅಂತ ಆಗೋದಿತ್ತು. ಹಾಂ, ಬೆಂತಕ್ಕೆ. ಹ್ಞೂ, ಬನ್ನಿ, ಅವಳಿಗೆ ಎತ್ಕೊಳಕ್ಕೆ ಆಗ್ತಿಲ್ವನ? ಅದೇನು ತೂಕ ಆಯ್ತಾ? ಆಮೇಲೆ ಕೈ ಚಕ್ತಿರೋದು, ಇಲ್ಲಿ ಕೈ ಚಕ್ತಿರೋದು. ಏ ಕಳ್ಳು, ಕಳ್ಳುದರಿದು. ಮುಂದೆ ನೋಡ್ಬೇಕು. ಬನ್ನಿ, ಅಲ್ಲಿ ತಗೊಂಡು ಎತ್ತಿಟ್ಬಿಟ್ಟು ಹೋಗೋಣ ಅಲ್ಲವ್ರ ಮನೆಗೆ. ಬೇಡ ಅಂತೀರಾ? ಅದನ್ನ ಎಲ್ಲಕ್ಕೆ ಹಾಕಿದ್ರೆ ಬರುತ್ತೆ. ಅದೇ ಸೈಡ್ ಐತಲ್ಲ, ಅಲ್ಲಿ ಬರೀ ತೋಟಕ್ಕೆ ಹಾಕಂತವು. ನಾವು ಆಮೇಲೆ ಬನ್ನಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಅವರಿಗೆ. ಆಮೇಲೆ ನೋಡು ಯಾವ್ದು ಬೇಕು ಅವ್ರು ನೀನು ಸೆಲೆಕ್ಷನ್ ಮಾಡು, ನಿನ್ಗೆ ಯಾವ ಥರ ಬೇಕು ಅಂತ. ನಾನು ಅವ್ರಿಗೆ ಯಾವ ಥರ ಬೇಕು ನೋಡಿ ಅಂತಿದ್ದೆ. ನೋಡಿ ಎಷ್ಟೊಂದು ಇದ್ದಾವೆ ಅಂತ. ನಾನು ಬಾಲ್ದಾರ ನೋಡಿದೆ ತಗೊಳ್ಳೋಣ ಅಂತ. ಅದೇ ಸತಿ ತಂದಿದ್ವಿ, ಒಂದು ಯಾಕೋ ಬರಲಿಲ್ಲ ಅದು. ಅದಕ್ಕೆ ಅದು ನೆಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೆಲ ಇಲ್ವಲ್ಲ, ನಾವು ಟೆರೆಸ್ ಮೇಲೆ ಹಾಕೋಕ್ಕೆ ಅಂತ ಅಲ್ವಾ ಇಲ್ಲಿ ತೊಗೊಂಡಿದ್ದು. ಅದಕ್ಕೆ ಸುಮ್ಮನೆ ಆದ್ವಿ. ನೋಡಿ ಕೆಳಗಡೆನೂ ಹಾಕಿದ್ದಾರೆ, ಕೆಳಗಡೆನೂ ಪಾಟ್ಸ್ ಎಲ್ಲ ಇದೆ. ಇದೆಲ್ಲ ಗಿಡಗಳೆಲ್ಲ ಇದ್ದಾವೆ, ನೋಡ್ಬೋದು ನೀವು. ನೋಡಿ ನೆಕ್ಸ್ಟ್ ಟೈಮ್ ಏನಾರ ನಮ್ಮ ಸಕಲೇಶ್ಪುರಕ್ಕೆ ಬಂದಾಗ ತೊಗೊಂಡೋಗಿ. ಸಕಲೇಶ್ಪುರದಲ್ಲೇ ಇದೆ. ನಾವು ಅದಕ್ಕೆ ಅದರ ರೆಡ್ ರೋಸ್ ಇದಲ್ಲ, ಅದೊಂದು ತೊಗೊಂಡೆ ನಾನು. ಅದಾದಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಒಂದು ತೊಗೊಂಡ್ವಿ. ಆಮೇಲೆ ಆ ಕಡೆ ನೋಡೋಣ ಅಂತೇಳಿ. ಆ ಕಡೆ ಎಲ್ಲ ಶೋ ಅಂದರೆ ಶೋ ಗಿಡಗಳು ಬರ್ತವೆ ಅಲ್ವಾ, ಅವು ಒಳಗಡೆ ಎಲ್ಲ ಇಟ್ಕೊಬೋದಲ್ಲ, ಶೋ ಪಾಟ್ಸು ಅವು ಇದ್ದಿದ್ದು. ಒಂದೊಂದು ಸ್ವಲ್ಪ ಮಾಮೂಲಿ ಗಿಡಗಳು ಹಾಕೋಂಥವೇ ಇದ್ದಿದ್ದು. ನಾನು ಅದಕ್ಕೆ ಶಾವಂತಿಗೆ ಗಿಡ ಇದು ಸತಿ ತಂದಿದ್ವಿ, 1-2 ಸತಿ ಬಿಡ್ತು ಅಷ್ಟೇ ಹೂವು. ಆಮೇಲೆ ಇದಾಯ್ತು, ಬಿಡಲಿಲ್ಲ ಅದು. ಅಂದರೆ ಗಿಡಗಳು ಹಂಗೆ ಇದೆ, ಬಿಡಲಿಲ್ಲ. ಇವೆಲ್ಲ ಶೋ ಗಿಡ. ನಾವು ಅದು ತೊಗೊಂಡೋಗಿದ್ವಿ, ಅದು ಬಿಟ್ಟಿದೆ. ಅದೇ ಹೇಳ್ತಾಯಿದ್ರು ಅವರು, ಇಷ್ಟೊತ್ತಿಗೆ ಓಪನ್ ಆಗುತ್ತೆ, ಇಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ. ನಮ್ಮ ಅತ್ತೆ ತೊಗೊಂಡ್ರಾ ಅಂತ ಕೇಳಿದೆ. ಅದಕ್ಕೆ 1-2-3 ಗಿಡ ತೊಗೊಂಡಿದ್ದೀನಿ, ಸಾಕು, ಇನ್ನೊಂದು ಸತಿ ತೊಗೊಳ್ಳೋಣ ಅಂತಂದ್ರೆ. ಅದಕ್ಕೆ ಆಯಿತು ಬನ್ನಿ ಇನ್ನೊಂದು ಸತಿ ತೊಗೊಳ್ಳೋಣ ಅಂತ ಹೇಳಿದೆ. ನನ್ನ ಮಗಳು ಬೇರೆ ಹೊಟ್ಟೆ ಹಸ್ತಿತ್ತು, ಇದು ಸ್ವೆಟ್ರೇ ಇದು ಮಾಡ್ತಾಯಿಲ್ಲ. ಅದಕ್ಕೆ ಹೊಟ್ಟೆ ಹಸ್ತಿದೆ, ಬನ್ನಿ ಹೋಗೋಣ ಅಲ್ಲಿ ಅಂದರೆ ಅಕ್ಕ ಮನೆಗೆ ಹೋಗೋಣ ಅಂತೇಳಿ ಹೇಳಿದ್ನ. ಅದಕ್ಕೆ ತೆಗೆದಿಟ್ಕೋತಿದ್ದಾರೆ ಗಿಡಗಳು. ನಂದೇ ಕ್ಲೋಸ್ 6 ಗಂಟೆಗೆ ಆಗುತ್ತೆ, ನಾವು ಬರೋದು ಲೇಟ್ ಆಗುತ್ತೇನೋ ಅಂತ ಹೇಳಿ ಇದು ಮಾಡಿದೆ. ಈಗ ನೋಡ್ಬೋದು, ನಾನು ನಮ್ಮ ಅಕ್ಕ ಮನೆಗೆ ಬಂದೆ. ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನನ್ನ ಮಗಳು ಆಟಾಡ್ತಾವಳೆ. ಇಲ್ಲಿ ಬಂದರೆ ಆಟಾಡೋದೇ ಕೆಲಸ. ಇದು ಕಂಟಿನ್ಯೂ ವ್ಲಾಗ್ ಆಗಿತ್ತು, ನೋಡಿದ್ರಲ್ಲ ಏನೇನು ಗಿಡ ತಗೊಂಡ್ವಿ ಅಂತೇಳಿ. ನಾವೀಗ ಹೋಗ್ತಾಯಿದ್ದೀವಿ ಅಂಗಡಿಗೆ. ಅಂದರೆ ಅದೇ ಹೇಳಿದ್ನಲ್ಲ, ನಾವು ಅಲ್ಲೇನೋ ತಗೋಬೇಕು ಅಂತಿದ್ರು ನಮ್ಮ ಮನೆಯವ್ರು. ಅದಕ್ಕೆ ಹೋಗ್ತಾಯಿದ್ದೀವಿ ನಾನು, ನಮ್ಮತ್ತೆ, ಪಾಪು, ಆಮೇಲೆ ಸುಷ್ಮಿತನ ಕರೆಯೋಣ ಅಂತ ಅಂದ್ವಾ. ಆಮೇಲೆ ಅವಳು ಬಂದ್ವಿ. ನಾವಿಲ್ಲೇ ನಮ್ಮ ಟೌನು ಅಂದರೆ ಎಲ್ಲಿ ಅಂದರೆ ಇಲ್ಲೇ ಸಿಟಿಲೇ ಇದೆ, ಟೌನಲ್ಲೇ ಇದೆ, ಸಕಲೇಶ್ಪುರ ಟೌನಲ್ಲೇ. ನನ್ನ ಮಗಳು ನಮ್ಮ ಮನೆಯವ್ರು ಹೋಗ್ತಾಯಿದ್ದಾರೆ. ಅವಳಿಗೆ ಹೇಳಿದೆ ಜರ್ಕಿನ್ ಹಾಕೋ ಅಂತ, ಚಳಿ ಆಗುತ್ತೆ ಅಂತ. ಹಾಕ್ಕೊಳ್ಳಿಲ್ಲ ಅವಳು. ನಾವೀಗ ನೋಡಿ ಬಂದ್ವಿ. ಗಿಣಿ ಅದೇ ನಾವೇನು ತೊಗೋಬೇಕಂದಿದ್ದೆ, ಲವ್ ಬರ್ಡ್ಸ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದು ನಾವು. ನಮ್ಮ ಮನೆಯವ್ರು ನನ್ನ ಬರ್ತಡೇ ಗಿಫ್ಟ್ ಕೊಡ್ತೀನಿ ಅಂದರು. ನಾನು ನನ್ನ ಬರ್ತಡೇ ಗಿಫ್ಟ್ ಬೇಡ ನನಗೆ ಅಂದಿದ್ದೆ. ಆಮೇಲೆ ನಿಂಗೆ ಬೇಡ ಅಂದಲ್ಲ ಬಿಡು, ಈಗ ಹೋಗಿ ತೊಗೊಬರೋಣ ಬಾ ಅಂತ ಹಿಂಸೆ ಮಾಡ್ತಿದ್ರು. ಹಂಗಾಗಿ ಹೋಗಿದ್ವಿ ನಾವು ಲವ್ ಬರ್ಡ್ಸ್ ತರೋಣ ಅಂತೇಳಿ. ನಾವು 6 ಜೊತೆ ತೊಗೊಂಡ್ವಿ, ಒಂದು ಬೌನಿಗೆ 6 ಜೊತೆ. ಅಂದರೆ ಅವ್ರಿಗೆ ಇಷ್ಟ ಅಂತೆ, ಅದಕ್ಕೆ ತೊಗೊಳ್ಳೋಣ ಅಂತಯಿದ್ರು. ಆಮೇಲೆ ಅಲ್ಲಿ ನಾಯಿ ಇತ್ತು, ನಮ್ಮ ಮನೆದೊಂದು ನಾಯಿ ಸತ್ತೋಗಿತ್ತು. ಅಂದರೆ ಒಂದು 2 ಇಯರ್ಸ್ ಆಯಿತು ನಮ್ಮ ಮನೆ ನಾಯಿ ನಾವು ಸಾಕಿದ್ವಿ. ಅಂದರೆ ಕುಳ್ ಜಾತಿ ನಾಯಿ ಬರುತ್ತಲ್ಲ ಅದು ಇದು ಇಲಿ ಏನೋ ಹಿಡಿಯೋಕೆ ಹೋಗಿ ಮೇಲಿಂದ ನಾವು ಇನ್ನೂ ಮನೆ ಕಟ್ತಾ ಇದ್ವಿ, ಮೇಲಿಂದ ಬಿದ್ದು ಸತ್ತೋಯಿತು. ಅದಕ್ಕೆ ನಾಯಿ ಬೇಡ, ಮತ್ತೆ ಇದು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ ಅಂತೇಳಿ. ಹಾಗೆ ನಾವು ಒಂದು ಫಿಶ್ ಟ್ಯಾಂಕ್ ತೊಗೊಳ್ಳೋಣ ಅಂತ ಹೇಳಿದ್ವಿ. ಅದಕ್ಕೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಈಗ ಬೇಡ ಅಂತ ಹೇಳಿದ್ವಿ. ನೋಡ್ಬೋದು ಇಷ್ಟೊಂದು ಸುಮಾರು ಚೆನ್ನಾಗಿದ್ದಾವೆ, ಒಳ್ಳೆ ಥರದಿದ್ದಾವೆ, ನೋಡೋಕ್ಕೆ ಖುಷಿಯಾಗುತ್ತೆ. ನೀವು ನೋಡ್ಬೋದು, ನೋಡಿ ಇಲ್ಲಿ ಎಷ್ಟೊಂದು ಇದ್ದಾವೆ ಅಂತ. ಆಮೇಲೆ ನಾನು ಅದು ತೊಗೊಳ್ಳೋಣ ಅಂತ ಹೇಳ್ತಿದ್ದೆ. ಅದಕ್ಕೆ ನಮ್ಮ ಮನೆಯವರು ಅವ್ರು ಆಮೇಲೆ ನಮ್ಮತ್ತೆ ಚಿಕ್ಕು ಸಾಕು ಅಂತ ಇದ್ರು. ಅದಕ್ಕೆ ನನ್ನ ಮಗಳಿಗೆ ನಾಯಿ ಬೆಕ್ಕು ಅಂದರೆ ತುಂಬ ಇಷ್ಟ. ಅದನ್ನು ಕೈ ಕೊಟ್ಟು ಇದು ಮಾಡ್ತಿದ್ಲು, ಬಾ ಅಂತೇಳಿ. ಅದಕ್ಕೆ ತೊಗೊಳ್ಳೋಣ ಅಂತ ಕೇಳ್ತಿದ್ದೆ. ಆಮೇಲೆ ನಾವು ಜಾಸ್ತಿ ಟ್ರಿಪ್ ಹೋಗ್ತಾ ಇರ್ತೀವಿ, ಆಮೇಲೆ ಯಾರೂ ನೋಡ್ಕೊಳ್ಳೋರಿಲ್ಲ ಪಾಪ. ಅದಕ್ಕೆ ಆಮೇಲೆ ಅನ್ನ, ಊಟ, ನೀರೆಲ್ಲ ಹಾಕಬೇಕಲ್ಲ, ಯಾರೂ ಇರೋಲ್ಲ.
ಸುಮ್ಮನೆ ತೊಗೊಂಡು ಪಾಪ ಅದಕ್ಕೆ ಹಿಂಸೆ ಕೊಡಬಾರ್ದಲ್ಲ ಅಂತೇಳಿ ನಾವು ಬೇಡ ಅಂತ ಬಂದ್ವಿ. ಆಮೇಲೆ ಇನ್ನೊಂದು ನಮ್ಮನೆ ಫಸ್ಟ್ ನಾಯಿನೂ ಸತ್ತೋಯ್ತಲ್ಲ, ಹಂಗಾಗಿ ಅದು ಬೇಜಾರು, ಅದಕ್ಕೆ ತೊಗೊಳ್ಳಿಲ್ಲ. ನಾನು ಅದಕ್ಕೆ ಮ್ಯಾಗಿ ಅಂತಿದ್ದೆ, ಅದಕ್ಕೆ ನಮ್ಮ ಅತ್ತೆ ಮ್ಯಾಗಿ ಅಂತಿದ್ಯಲ್ಲ ಅಂತದ್ದು ಕೈ ಕೊಡೋಕೆ ಬರ್ತಿದೆ, ನೋಡ್ಬೋದು ನೀವು. ನನಗೂ ಇಷ್ಟ ನಾಯಿ ಬೆಕ್ಕು ಸಾಕೋದು ಅಂದರೆ ಈಗ ನಾವು ಟ್ರಿಪ್ ಹೋಗ್ಬೇಕಾದ್ರೆ ಯಾರ ಮನೇಲೂ ಬಿಟ್ಟು ಹೋಗೋಕ್ಕಾಗಲ್ಲ, ಇನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ನಾನು ಫಿಶ್ ಟ್ಯಾಂಕ್ ತೊಗೊಳ್ಳೋಣ ಅಂತಿದ್ರು ಇವರು ನಮ್ಮ ಮನೆಯವರು. ಅದಕ್ಕೆ ನಾವು ಇದೇ ಬೌನ್ ತೊಗೊಂಡಿದ್ದು ನೋಡ್ಬೋದು. ಇದಕ್ಕೆ 6 ಜೊತೆನೇನೋ ಲವ್ ಬರ್ಡ್ಸ್ ಹಾಕ್ತೀವಿ, ಒಂದು ಲವ್ ಬರ್ಡ್ಸ್ ಎಲ್ಲ ಹಾಕ್ತೀವಿ. ಅದಕ್ಕೆ ನನ್ನ ಮಗಳು ಏನೋ T2 ಡಿಂಪಿ ಚಿನ್ನು ಏನೇನೋ ಹೆಸರು ಶ್ಯಾಡೋ ಅಂತೆಲ್ಲ ಹೆಸರು ಇಟ್ಬಿಟ್ಟಿದ್ದಾಳೆ ಹಕ್ಕಿಗಳಿಗೆ. ಡಿಂಪಿ T2 ಅದು ಒಂದು ಗ್ರೀನ್ ಮತ್ತು ಯೆಲ್ಲೋ ಕಲರು ಹಕ್ಕಿಗೆ ಪಕ್ಷಿಗಳಿದ್ವಲ್ಲ, ಅದಕ್ಕೆ T2 ಡಿಂಪಿ ಅಂತ ಕರಿತಾ ಇರ್ತಾಳೆ ಅದೆರಡಕ್ಕೂ. ಅಯ್ಯೋ ಮನೇಲಿ ಇರೋಂಗೆ ಎಲ್ಲ ಅವಳದಿಂದ. ಅದಕ್ಕೆ ನಾವು ಫಿಶ್ ಟ್ಯಾಂಕ್ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಅವರಿಗೆ. ಅದಕ್ಕೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಫಿಶ್ ಟ್ಯಾಂಕು ಅಂತಿದ್ರು. ನಾವು ಅಲ್ಲಿಂದ ಹಂಗೆ ನೋಡ್ತಾ ಇದ್ವಿ, ಇವರು ಯಾವ ತೊಗೊಳೋದು ಅಂತೇಳಿ ಮಾತಾಡ್ತಾಯಿದ್ರು. ಹಂಗೂ ನಾವೊಂದು 3000 ಆಯಿತು ಅವು ಇದು ಬರ್ಡ್ಸಿಂದ ಮತ್ತು ಅದು ಬೋನಿಂದ ಎಲ್ಲ ಸೇರಿಸಿ 3000 ಏನೋ ಆಯಿತು ನಾವು ಪೇ ಮಾಡಿ. ಹಾಗೆ ತೊಗೊಂಡು ಬಂದ್ವಿ. ಅದಕ್ಕೆ ಫಿಶ್ ಟ್ಯಾಂಕು 10,000 ಹೇಳಿದ್ರು, ಅಂದರೆ ನಮ್ಮ ಮನೆ ಕೆಳಗಡೆ ಇಡ್ಬೋದು. ಅದಕ್ಕೆ ಅವ್ರಿಗೆ ಹೇಳಿದೆ ನೆಕ್ಸ್ಟ್ ಟೈಮ್ ಬಂದು ತೊಗೊಂಡೋಗೋಣ, ಅಲ್ಲಿ ಕಾಣ್ತಿದೆ ಅಲ್ಲ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿದೆ ಅವರಿಗೆ. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತಂದರು. ಆಮೇಲೆ ಬರ್ಡ್ಸ್ ಎಲ್ಲ ಅದಕ್ಕೆ ಹಾಕ್ಕೊಡ್ತಿದ್ದಾರೆ ನೋಡ್ಬೋದು. ಅದೊಂದು 2 ಜೊತೆ ತೊಗೊಂಡ್ವಿ ನಾವು. ನೋಡಿ ಈಗ ಹಾಕ್ತಾರೆ ಇನ್ನೂ 2 ಜೊತೆ, ಇನ್ನೂ 4 ಜೊತೆನೇನೋ ಹಾಕ್ತಾರೆ ಅದ್ರೊಳಗಡೆ. ಇದು ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು, ಇನ್ನೊಂದು ಫುಲ್ ವೈಟು, ಆಮೇಲೆ ಇನ್ನೊಂದು ಯೆಲ್ಲೋ ಮತ್ತು ಗ್ರೀನು. ಇಷ್ಟು ತೊಗೊಂಡ್ವಿ. ನಾನು ಮನೇಲಿ ತೋರಿಸ್ತೀನಿ ನೋಡಿ ಅದು ಯಾವ್ದು ತೊಗೊಂಡ್ವಿ ನಾವು ಅಂತೇಳಿ. ನಾವಲ್ಲಿಂದ ಹಂಗೆ ನೋಡ್ತಾ ಇದ್ವಿ, ಅವ್ರು ಹಾಕ್ತಾಯಿದ್ರು, ಎಲ್ಲ ತೆಗ್ದು ಹಾಕಬೇಕಲ್ಲ, ಅದಕ್ಕೆ ಹಾಕ್ತಾಯಿದ್ರು. ನೋಡಿ ಅದೊಂದೆರಡು ಗ್ರೀನು, ಮತ್ತು ನಂಗೆ ಅದೆರಡೇ ಜಾಸ್ತಿ ಇಷ್ಟ, ಇದೆಲ್ಲೋ ಮತ್ತು ಗ್ರೀನು. ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಹಂಗಾಗಿ ಚೆನ್ನಾಗಿದೆ, ಅದು ಇಷ್ಟ ಆಯಿತು. ಆಮೇಲೆ ಅವರು ಫಿಶ್ ಟ್ಯಾಂಕು ಇದು ಗೋಡೆಗೆ ಹಾಕೋದು ತೊಗೊಳ್ಳಿ ಅಂತೇಳಿ ತೋರಿಸ್ತಾಯಿದ್ರು. ಬೇಡ ನಾವು ಸ್ಟ್ಯಾಂಡ್ ಇರೋದೇ ಮೋಟ್ರೆಲ್ಲ ಬರುತ್ತಲ್ಲ ಅಂಥದ್ದೇ ತೊಗೊಳ್ಳೋಣ ಅಂತೇಳಿ ಅಲ್ಲಿಂದ ಹಂಗೆ ಚಿಪ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಅಂದರೆ ಇಲ್ಲಿ ಫ್ರೆಶ್ ಚಿಪ್ಸು ಆಗಾಗಲೇ ಮಾಡಿರ್ತಾರೆ, ಹಾಗಾಗಿ ತೊಗೊಳ್ಳೋಣ ಅಂತೇಳಿ ಬಂದ್ವಿ ನಾವು. ಚಿಪ್ಸು ಮತ್ತು ಇದೆಲ್ಲ ತೊಗೊಳ್ಳೋಣ ಅಂತೇಳಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಮನೆಗೆ ಹೋಗ್ಬಿಟ್ಟು. ಅಂದರೆ ಟೇಸ್ಟ್ ನೋಡಿ ತೊಗೋತಿದ್ದೀವಿ, ಯಾವ್ದು ಚೆನ್ನಾಗಿರುತ್ತೆ ಅದು ತೊಗೊಳ್ಳೋದು, ಟೇಸ್ಟಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ನನ್ನ ಮಗಳು ನೋಡ್ತೈತೆ, ಮಲಗಿತ್ತು, ಎದ್ಬಿಟ್ಟಿದೆ ಈಗ, ಎದ್ದು ನೋಡ್ತಾ ಇದ್ದೆ. ನಮ್ಮ ಅತ್ತೆ ಹಂಗೆ ಇಟ್ಕೊಂಡಿದ್ದೆ, ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ತೀನಿ ಒಂದು, ಹಾಗೆ ಇಟ್ಕೊಂಡು ನಿಂತ್ಕೊಳ್ಳಿ ಅಂತ ಅಂದೆ. ನಮ್ಮ ಸುಷ್ಮಿತಾ ಕ್ಲಿಕ್ ಮಾಡ್ತಿದ್ಲು ಫೋಟೋ, ಹಂಗೆ ಫೋಟೋ ಕ್ಲಿಕ್ ಮಾಡೋದೆ, ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ತಾಯಿದ್ದೆ. ಅಂದರೆ ಪಕ್ಕದ ಫ್ರೂಟ್ ಅಂಗಡಿ ಕಡೆ ಇರೋದು ಇದು. ನಾವು ಜ್ಯೂಸ್ ಕುಡಿಯೋಂಗಿಲ್ವಲ್ಲ, ಚಳಿ ಅಲ್ವ, ಹಂಗಾಗಿ ಚಿಪ್ಸ್ ಎಲ್ಲ ತೊಗೊಳ್ತಾಯಿದ್ರು ಯಾವ್ದು ಬೇಕಂತ ಹೇಳಿ. ಅಲ್ಲಿಂದ ನಾವು ಸೀದಾ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ವಿ. ಅಂದರೆ ತುಂಬ ಚಳಿ ಇತ್ತಲ್ಲ, ಕಾಫಿ ಕುಡಿಯೋಣ. ಇನ್ನು ಸಂಜೆ 6:30 ಆಗಿತ್ತು, 6:45 ಆಗಿತ್ತು. ಹಂಗೆ ಕಾಫಿ ಕುಡಿಯೋಣ ಅಂತ. ಕಾಫಿ ಮಾತ್ರ ಸಖತ್ತಾಗಿತ್ತು, ಇಲ್ಲಿ ಮಸ್ತಾಗಿತ್ತು ಕಾಫಿ. ತೃಪ್ತಿ ಆಯಿತು ಆ ಚಳಿಗೊತ್ತಿಗೂ ಕಾಫಿ ಕುಡಿದಿದ್ದಕ್ಕೂ. ಚೆನ್ನಾಗಿ ಮಾಡಿದರು ಅಂಕಲ್ ಕಾಫಿ. ನಾವು ಹಂಗೆ ಅಂದರೆ ಪರಿಚಯ ಇರೋರು ಅವರು. ಫಸ್ಟ್ ಏನೋ ಸೊಸೈಟಿ ಇತ್ತಂತೆ ಇಲ್ಲಿ ಕಾಫಿದು ಆಗಿದೆ, ಅವ್ರು ಪರಿಚಯ ಇರೋರೇನೆ. ಆಮೇಲೆ ಕಾಫಿ ಕುಡಿಯೋಣ ಅಂತೇಳಿ ನಾವು ಕೂತ್ಕೊಂಡ್ವಿ. ನನ್ನ ಮಗಳು ಜ್ಯೂಸ್ ಏನೋ ಬೇಕು ಅಂತಿದ್ಲು, ಜ್ಯೂಸ್ ಕುಡಿಯೋಂಗಿಲ್ಲ ಅಂತ ಹೇಳ್ತಾ ಇದ್ದೆ. ನೋಡ್ಬೋದು ಕಾಫಿ ತೊಗೊಂಡಿದ್ದೀವಿ, ಕಾಫಿ ಕುಡಿಯೋಣ ಅಂತೇಳಿ. ಅಲ್ಲೊಬ್ರು ನಮ್ಮನೆ ಪಕ್ಕದ ಮನೆಯವರು ಒಬ್ಬರು ಆಂಟಿ, ಅವರು ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಾರೆ. ಅದಕ್ಕೆ ಅವರು ಪಾಪು ಮಾತಾಡಿಸ್ತಾ ಇದ್ರು. ನನ್ನ ಮಗಳು ಕಾಫಿ ಕುಡಿತಾ ಇದ್ಲು, ಅದಕ್ಕೆ ಇವಳು ಚಿಯರ್ಸ್ ಮಾಡ್ತಿದ್ದಾಳೆ. ಅರ್ಧ ಕಾಫಿ ಆದಮೇಲೆ ಚಿಯರ್ಸ್ ಮಾಡ್ತಿದ್ಯಲ್ಲ, ಅಂದರೆ ಅವಳು ಕಾಫಿ ಬೇಕು, ನಂಗೆ ಕಾಫಿ ಬೇಕು ಅಂದ್ಲ. ಆಮೇಲೆ ಮತ್ತೆ ಕಾಫಿ ಮಾಡೋಕ್ಕೆ ಹೇಳಿ ಕಾಫಿ ಕುಡ್ಕೊಂಡು ಹಂಗೆ ಸೀದಾ ಆಮೇಲೆ ಕುಕ್ಕರ್ ತೊಗೊಳ್ಳೋಣ ಅಂತ ಹೋಗಿ. ಅವತ್ತು ತುಂಬ ದಿವಸದಿಂದ ಕುಕ್ಕರ್ ತೊಗೋಬೇಕು ಅಂತಲೇ ಇದ್ವಾ, ತೊಗೊಳಕ್ಕೆ ಆಗಿತ್ತಿಲ್ಲ. ಅದಕ್ಕೆ ಇವತ್ತು ನಮ್ಮ ಮನೆಯವರಿಗೆ ತೊಗೊಬಿಡೋಣ ಕುಕ್ಕರ್ ಒಂದೆರಡು, ಅಂದರೆ ಒಂದು 7.5 ಲೀಟ್ರದೊಂದು ತೊಗೊಂಡ್ವಿ, ಮತ್ತು 5.5 ಲೀಟ್ರ್ ತೊಗೊಂಡ್ವಿ. ಆಮೇಲೆ ನಮಗೆ ಬೇಕಾಗಿದ್ದು ಕುಕ್ಕರ್ ಇತ್ತಿಲ್ಲ ಅಲ್ಲಿ, ಹಾಗಾಗಿ ಸದ್ಯಕ್ಕಿರಲಿ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಟೈಮ್ ಹೋಗಿ ತೊಗೊಬರೋಣ ಅಂತೇಳಿ ಹೇಳಿದೆ ನಮ್ಮ ಅತ್ತೆಗೆ. ಅಲ್ಲಿ ನಮಗೆ ಬೇಕಾಗಿದ್ದು ಇತ್ತಿಲ್ಲ. ನಾವಾಗ ನೋಡ್ಬೋದು ಮನೆಗೆ ಬಂದ್ವಿ. ಈಗ ಮನೆಗೆ ಬಂದು ಕೂತಿದ್ದೀವಿ. ಅದು ಪಕ್ಷಿಗಳಿಗೆಲ್ಲ ಫುಡ್ಡು ಮತ್ತು ನೀರು ಹಾಕೋಣ ಪಾಪ. ಈಗ ಬಂದಿದ್ವಲ್ಲ ಅಂಥೇಳಿ ಆಗ್ತಿದ್ದೀವಿ, ನೋಡ್ಬೋದು ನೀವು. ನಾಳೆ ಬರ್ತಾರೆ, ನಾಳೆ ಬರಕ್ಲ್ವೇನ, ನಾಳೆ ಕೆಲಸ ಅಂತಲ್ಲ, ಈ ಕೆಲಸ ಬರೀ ನಮ್ಮ ಸೊಪ್ಪಿಗೆ ತಗೋಗ ಅಂತ ದೂರಲ್ಲೆಲ್ಲ ಮೆಚ್ಚಿ 4-5 ಸ್ಕೂಲ್ನಾಗೆ
ಚಳಿ ಮರೆಯ ಈಗ ಚಳಿ ಪ್ಯಾಟೆಲಿದ್ದಾಗ ಒಂಚೂರು ಚಳಿ ಇಟ್ಟಿಲ್ಲ ಈಗ ಚಳಿ ಹಾಕಿಲ್ಲ ಸ್ವಲ್ಪ ಹಾಕ್ಲಾ ಪೇಪರ್ ವ್ಯವಸ್ಥೆ ಮಾಡ್ಬೇಕಲ್ಲ. ಪೇಪರಲ್ಲಿ ತರ ತಡಿ ನಿಮ್ಮಲ್ಲಿ ಐತಾನೆ ಪೇಪರ್ ನ್ಯೂಸ್ ಪೇಪರ್ ನೋಡಿ ಕುಕ್ಕರ್ ತೋರಿಸ್ತೀನಿ ಯಾವ್ದು ಕುಕ್ಕರ್ ತೊಗೊಂಡ್ವಿ ನಾವು ಅಂಥೇಳಿ ಅಲ್ಲ ನಾವು ಬ್ಲ್ಯಾಕ್ ನೋಡಿದ್ವಿ ಪ್ರೆಸ್ಟೀಜಲ್ಲಿ ಬಟ್ ಬ್ಲ್ಯಾಕ್ ಇದ್ದಿಲ್ಲ ನೆಕ್ಸ್ಟ್ ತರಿಸ್ತೀನಿ ಜನವರಿಗೆ ಅಂದರು ಓಕೆ ಆವಾಗಲೇ ತೊಗೋತೀನಿ ಅಂತ ಹೇಳಿದೆ ನೋಡಿ ನಾವು ಇದೊಂದು ತೊಗೊಂಡ್ವಿ ಇದು ರೆಡ್ ಕಲರ್ ಕೋಟಿಂಗ್ ಇರೋದು ಇದು 5.5 ಲೀಟ್ರದೊಂದು ತೊಗೊಂಡ್ವಿ ಮತ್ತು 7.5 ತೊಗೊಂಡ್ವಿ ಚೆನ್ನಾಗಿ ಬಂದಿದೆ ಅದು ಇದೊಂದು ತೊಗೊಂಡ್ವಿ ನಾನು ಹೇಳ್ದೆ ಇದೊಂದು ತೊಗೋಬೇಕು ಅಂತ ಅಂದರೆ ಬ್ಲ್ಯಾಕಲ್ಲಿ ತೊಗೋಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ಇದು ತೊಗೊಂಡ್ವಿ ಆಮೇಲೆ ನಮ್ಮ ಮನೆಯವ್ರು ಅದು ಗಿಣಿನ ಇದು ಗಿಣಿಗಳೆಲ್ಲ ಪಕ್ಷಿಗಳೆಲ್ಲ ಇದ್ವಲ್ಲ ಅದು ಕೊಡು ಈ ಕಡೆ ಅದು ಎತ್ತಿಡೋಣ ಅಂದರು ಆಮೇಲೆ ನಾನು ಅದನ್ನು ಆಮೇಲೆ ತೋರಿಸೋಣ ಅಂತೇಳಿ ಎತ್ತಿಡ್ತಾಯಿದ್ದೀನಿ ಅದು ತೆಗ್ದುಬಿಟ್ಟು ರಟ್ಟು ಹಾಕಬೇಕಲ್ಲ ಆಮೇಲೆ ಗಲೀಜೆಲ್ಲ ಮಾಡುತ್ತಲ್ಲ ರಟ್ಟು ಮೇಲೆ ಅದಕ್ಕೆ ಹೋಗಿ ತೊಳ್ಕೊಬನ್ನಿ ಅಂತ ಹೇಳ್ತಿದ್ದೀನಿ ಅದಕ್ಕೆ ನನಗೆ ಹೇಳ್ತಾಳೆ ಅಂತ ಅಂತಿದ್ರು ಆಮೇಲೆ ನೋಡಿ ಇದೊಂದು ಕುಕ್ಕರ್ ತೊಗೊಂಡಿದ್ದೀನಿ ಇದು 7.5 ಲೀಟ್ರದ್ದು ಇದು ಪ್ರೆಸ್ಟೀಜೆ ಮಾಮೂಲಿ ಬರುತ್ತಲ್ಲ ಮಾಮೂಲಿದು ಕುಕ್ಕರು ಅದು ರೌಂಡಿಂದು ನಂಗೆ ರೌಂಡಿಂದು ಇಷ್ಟ ಆಯಿತು ಬ್ಲ್ಯಾಕು ಅದು ಇತ್ತಿಲ್ಲ ಹಾಗಾಗಿ ಅವರು ಜನವರಿಗೆ ತರಿಸ್ಕೊಡ್ತೀನಿ ಮೇಡಮ್ ಅವಾಗ ಬನ್ನಿ ಅಂತಂದರು ಅದೇ ಟೋಟಲು 2ರಿಂದ ನಾನು 5,500 ಕೊಟ್ಟೆ ಟೋಟಲು ಚೆನ್ನಾಗಿದೆ ಆನ್ಲೈನಲ್ಲೆಲ್ಲ ನೋಡಿದ್ವಿ ಮತ್ತು ವಾರಂಟಿ ಇರಲ್ಲ ಆನ್ಲೈನಲ್ಲಿ ತರಿಸಿದ್ರೆ ಅಂತೇಳಿ ಅಂಗಡಿಲೇ ತಂದ್ವಿ ಸ್ನ್ಯಾಕ್ಸ್ ತೊಗೊಂಡಿದ್ವಲ್ಲ ತೋರಿಸ್ತೀನಿ ನೋಡಿ ಅದೇನೋ ಬೋಟಿ ಇದೆಲ್ಲ ತೊಗೊಂಡ್ವಿ ಅವ್ರು ನನ್ನ ಮೈಸೂರು ಪಾಕು ನಮ್ಮ ಮನೆಯವರು ಸ್ವೀಟ್ ಇಷ್ಟ ಅವರಿಗೆ ಅದೇನೇನೋ ತೊಗೊಂಡ್ರು ಆಮೇಲೆ ಚಿಪ್ಸ್ ನಾನು ಜಾಸ್ತಿ ಚಿಪ್ಸ್ಗಳು ತೊಗೊಂಡೆ ಖಾರ ಅಂದರೆ ಕಾಫಿ ಕುಡಿಬೇಕಾದ್ರೆ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ತೊಗೊಂಡು ಮತ್ತು ಶಾಪಿಂಗ್ ಮಾಡ್ಕೊಬಂದ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ